ಎಲ್ಲರಿಗೂ ನಮಸ್ಕಾರ. ನಾನು ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರ್ ಇದ್ದೀರಾ, ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಬರುತ್ತೆ. ಪೇಪರ್ 1ಅಲ್ಲಿ ಒಂದು ಸೊಲ್ಯೂಷನ್ಸ್ ಅಂತ ಯೂನಿಟ್ ಬರುತ್ತೆ. ಯೂನಿಟ್ 3ನಲ್ಲಿ ಆ ವೀಡಿಯೋಸ್ನ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ 4 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 5ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನೀವು ನನ್ನ ಚಾನೆಲ್ಗೆ ಹೋಗಿ ಪ್ಲೇ ಲಿಸ್ಟ್ ಅಂತ ಹೋಗಿ ಅಲ್ಲಿ BSc RCU BSc 6M ಪೇಪರ್ 1 ಪೇಪರ್ 2 ಅಂತಂದರೆ ಇದ್ರಿಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ನಾನು ಕಾಂಜುಗೇಟ್ ಸೊಲ್ಯೂಷನ್, those are the liquid mixtures which are partially immiscible at room temperature, but they become miscible at a higher temperature, and that temperature or lower temperature, that temperature we are going to call it as a critical solution temperature, and that liquid mixtures we are going to call it as conjugate solution. Again, depending upon the temperature of the critical solution temperature, they are classified into type 1 and type 2. So ivattu nan type 2 ಬಗ್ಗೆ taking triethyl amine and water system as an example ಅದನ್ನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ ಕಾಂಜುಗೇಟ್ ಸೊಲ್ಯೂಷನ್ಸ್ ಅಂತಂದರೆ ದೀಸ್ ಆರ್ ದಿ ಲಿಕ್ವಿಡ್ ಪೇರ್ಸ್ ಅಂತಂದರೆ ಸೊಲ್ಯೂಷನ್ಸ್ ಆಗಬೇಕು ಅಂದರೆ ಒಂದು ಸೊಲ್ಯೂಟ್ ಇರಬೇಕು, ಒಂದು ಸಾಲ್ವೆಂಟ್ ಇರಬೇಕು. ಸೊಲ್ಯೂಟ್ ಮತ್ತು ಸಾಲ್ವೆಂಟು ಎರಡೂ ಲಿಕ್ವಿಡ್ ಆಯಿತು ಅಂತಂದರೆ ಅದಕ್ಕೆ ನಾವು ಲಿಕ್ವಿಡ್ ಪೇರ್ಸ್ ಅಂತ ಹೇಳ್ತೀವಿ. ದೀಸ್ ಲಿಕ್ವಿಡ್ ಪೇರ್ಸ್ ಇಫ್ ದೇ ಆರ್ ಪಾರ್ಷಲಿ ಸಾಲ್ಯುಬಲ್ ಅಟ್ ರೂಮ್ ಟೆಂಪರೇಚರ್ ಅಂಥದಕ್ಕೆ ನಾವೇನಂತ ಕರಿತೀವಿ, ಪಾರ್ಷಲಿ ಸಾಲ್ಯುಬಲ್ ಲಿಕ್ವಿಡ್ಸ್ ಅಂತ ಕರಿತೀವಿ. ದೀಸ್ ಪಾರ್ಷಲಿ ಸಾಲಿಡ್ ಲಿಕ್ವಿಡ್ಸ್ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ದೇ ವಿಲ್ ಬಿಕಮ್ ಮಿಸಿಬಲ್ and they will be going to exist in equilibrium at a particular temperature. Those solutions we are going to call it as conjugate solutions. So at a particular temperature, the temperature may be above the room temperature, or there may be below the room temperature. If it is below the room temperature, it is called as ಲೋಯರ್ ಕ್ರಿಟಿಕಲ್ ಸೊಲ್ಯೂಷನ್ ಲಿಕ್ವಿಡ್ ಪೇರ್ಸ್. ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಹೈಯರ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. CST ಅಂದರೆ ಇಟ್ಸ್ ಎ ಟೆಂಪ್ರೇಚರ್ ಅಟ್ ವಿಚ್ ಯುವರ್ ಲಿಕ್ವಿಡ್ ಮಿಕ್ಸ್ಚರ್ ವಿಚ್ ಆರ್ ಪಾರ್ಷಲಿ ಸಾಲ್ಯುಬಲ್, they will become miscible, they will become completely soluble in all proportions above that particular temperature, and that temperature we are going to call it as critical solution temperature. Again ಎರಡು ಥರ ಕನ್ಸಿಡರ್ ಮಾಡ್ತೀವಿ. ರೂಮ್ ಟೆಂಪ್ರೇಚರ್ಗಿನ ಜಾಸ್ತಿ ಇರ್ಬೋದು, ರೂಮ್ ಟೆಂಪ್ರೇಚರ್ಗಿನ ಕಡಿಮೆ ಜಾಸ್ತಿ ಇತ್ತು ಅಂದರೆ ಅಪ್ಪರ್ ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪ್ರೇಚರ್ ಅಂತೀವಿ, ಅದನ್ನು ಟೈಪ್ 1 ಅಂತ ಕರಿತೀವಿ. ಲೋಯರ್ ಇತ್ತು ಅಂತಂದರೆ ಟೈಪ್ 2 ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಟೈಪ್ 3ನಲ್ಲಿ ಏನಾಗುತ್ತೆ ಅಂದರೆ ಅಪ್ಪರ್ ಇರುತ್ತೆ, ಲೋಯರ್ ಇರುತ್ತೆ, ಅಂಥದಕ್ಕೆ ನಾವು ಟೈಪ್ 3 ಅಂತ ಹೇಳ್ತೀವಿ. ನಾನು ಆಲ್ರೆಡಿ ಟೈಪ್ 1 ಬಗ್ಗೆ ವಿಡಿಯೋ ಮಾಡಿದ್ದೀನಿ ಇನ್ ಡೀಟೇಲ್ ಆಗಿ. ಈಗ ಇವತ್ತು ಮಾಡ್ತಾ ಇರೋವಂಥದ್ದು ಟೈಪ್ 2 ಅಂದ್ರೇನು. ದೀಸ್ ಆರ್ ದಿ ಲಿಕ್ವಿಡ್ ಮಿಕ್ಸ್ಚರ್ಸ್ ವಿಚ್ ಆರ್ ಪಾರ್ಷಲಿ ಸಾಲ್ಯುಬಲ್ ಅಟ್ ರೂಮ್ ಟೆಂಪರೇಚರ್, ಬಟ್ ವೆನ್ ಯು ಡಿಕ್ರೀಸ್ ದಿ ಟೆಂಪರೇಚರ್ they'll become miscible, and they'll become homogeneous, and they'll become miscible solution. ಅಂಥ ಟೆಂಪ್ರೇಚರ್ಗೆ ನಾವೇನಂತ ಕರಿತೀವಿ, ಸಿಸ್ಟಮ್ ವಿತ್ ಲೋಯರ್ CST ಅಂತ ಹೇಳ್ತೀವಿ. ಎಕ್ಸಾಂಪಲ್ ಟ್ರೈಇಥೈಲ್ ಅಮೈನ್ ಆ್ಯಂಡ್ ವಾಟರ್ ಸಿಸ್ಟಮ್. In this system, mutual solubility of two liquid increases with a decrease in temperature. Cooling of the system to 18 degrees centigrade temperature causes the two components to become completely miscible with each other. This temperature is called as lower critical solution temperature, lower consolidate temperature ಅಂತ ಹೇಳ್ತೀವಿ. ನೋಡಿ ಈಗ ಏನಾಗ್ತಾ ಇದೆ, ಅಗೇನ್ ನೀವು ಫೇಸ್ ಡಯಾಗ್ರಾಮ್ನ ನೆನ್ಪಿಟ್ಕೋಬೇಕಾಗತ್ತೆ. 2 ಡಿಫ್ರೆಂಟ್ ಲೇಯರ್ಸ್ ಇದೆ. 100% ನಿಮಗೆ ವಾಟರ್ ಇದೆ, ಟುವರ್ಡ್ಸ್ ಬ್ಲೂ ಕಲರ್ ಇದೆ. ಇಲ್ಲಿ 100% ಅಮೈನ್ನ ತೊಗೊಳ್ತಾ ಇದ್ದೀವಿ ನಾವು. ಸೊ ಅದು 100% ಇದೆ. ಸೊ ನಿಮಗೆ ಲೋಯರ್ ಇದರಲ್ಲಿ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ಲಿ T1 ಡಿಗ್ರಿ ಇದ್ದೀರಾ ಅಂತಂದರೆ ಒಂದಕ್ಕೊಂದು ಮಿಕ್ಸ್ ಮಾಡ್ತಿದ್ದೀರಾ ಅಂತಂದರೆ ದೇ ಬಿಕಮ್ 2 ಡಿಫ್ರೆಂಟ್ ಲೇಯರ್ಸ್. as you go on increasing the temperature, as you go on decreasing the temperature ಡಿಕ್ರೀಸ್ ಮಾಡ್ತಾ ಹೋದಾಗ 18.5 ಡಿಗ್ರಿ ಸೆಂಟಿಗೆ ಬಂದ ತಕ್ಷಣ ಏನಾಗುತ್ತೆ, ದೇ ವಿಲ್ ಬಿಕಮ್ ಸಿಂಗಲ್ ಲೇಯರ್. ಡಬಲ್ ಲೇಯರ್ ಅಂಥದ್ದು ಸಿಂಗಲ್ ಲೇಯರ್ ಆಗಿಬಿಡುತ್ತೆ. ಸೊ ಈ ಟೆಂಪ್ರೇಚರ್ಗೆ ನಾವೇನಂತ ಕರಿತೀವಿ, ಲೋಯರ್ CST ಟೆಂಪ್ರೇಚರ್ ಅಂತ ನಾವು ಹೇಳ್ತೀವಿ. ಅಟ್ ಆ್ಯಂಡ್ ಬಿಲೋ ಎಕ್ಸಾಕ್ಟ್ಲಿ 18 ಡಿಗ್ರಿ ಅಥವಾ ಅದಕ್ಕಿಂತ ಕಡಿಮೆ, 2 liquids will become completely miscible in all composition. This system will become homogeneous and exist as single layer. Above 18 ಡಿಗ್ರಿ ಮೇಲೆ ಏನಾಗುತ್ತೆ, they are going to exist as 2 ಲೇಯರ್ಸ್ ಥರ ಕಾಣಿಸ್ಕೊಳ್ಳುತ್ತೆ. ಆದರೆ ಬಿಲೋ 18 ಡಿಗ್ರಿ ಏನಾಗುತ್ತೆ ಅಂದರೆ ದೇ ಬಿಕಮ್ ಮಿಸಿಬಲ್ ಇನ್ ಆಲ್ ಪ್ರಪೋರ್ಷನ್ಸ್. ನೀವು ಯಾವುದೇ ಪ್ರಪೋರ್ಷನ್ಸಲ್ಲಿ ಆ್ಯಡ್ ಮಾಡಿದ್ರೆ ಬಿಲೋ 18 ಡಿಗ್ರಿ ದೇ ಬಿಕಮ್
ಮಿಸಿಬಲ್. ಎಬೋವ್ ಡಿ ಏನಾಗುತ್ತೆ ಅಂತಂದರೆ ಎರಡು ಥರ ಕೇಸ್ ಆಗ್ಬೋದು. ವೆನ್ ದ ಕಾಂಪೋಸಿಷನ್ ಆಫ್ ದ ಸಿಸ್ಟಮ್ ಲೈಸ್ ವಿತಿನ್ ದಿ ಕರ್ವ್, ದ ಟೂ ಲಿಕ್ವಿಡ್ಸ್ ಆರ್ ನಾಟ್ ಕಂಪ್ಲೀಟ್ಲಿ ಮಿಸಿಬಲ್, ದ ಸಿಸ್ಟಮ್ ಈಸ್ ಹೆಟ್ರೋಜಿನಿಯಸ್ ಆ್ಯಂಡ್ ಟೂ ಲೇಯರ್ಸ್ ಆರ್ ಎಕ್ಸಿಸ್ಟ್. ಒಂದನೇ ಕೇಸಲ್ಲಿ ಏನಾಗ್ಬೋದು ಅಂತಂದರೆ ಅದಕ್ಕಿಂತ ಮೇಲ್ಗಡೆ ಇತ್ತು ಅಂದರೆ ವಿತಿನ್ ದಿ ಕರ್ವ್ ಒಳಗಡೆನೇ ಇತ್ತು ಅಂತ ಇಟ್ಕೊಳ್ಳೋಣ ಟೆಂಪ್ರೇಚರು. ಆವಾಗ ಏನಾಗುತ್ತೆ, ದೇ ಬಿಕಮ್ ಹೆಟ್ರೋಜಿನಿಯಸ್, ಎಲ್ ಬಿಕಮ್ ಟೂ ಡಿಸ್ಟಿಂಕ್ಟ್ ಲೇಯರ್ಸ್ ಥರ ಕಾಣಿಸ್ಕೊಳ್ತಾ ಹೋಗುತ್ತೆ. ಇಫ್ ದ ಕಾಂಪೋಸಿಷನ್ ಆಫ್ ದಿ ಸಿಸ್ಟಮ್ ಲೈಸ್ ಔಟ್ಸೈಡ್ ದಿ ಕರ್ವ್ನಿಂದ ಹೊರಗಡೆ ಬಂತು ಅಂತಂದರೆ ಒಂದೇ ಒಂದು ಲೇಯರ್ ಇರುತ್ತೆ, ಐದರ್ ಈಥೈಲ್ ಅಮೈನ್ ಆಗಿರುತ್ತೆ, ಇಲ್ಲ ಅಂದರೆ ವಾಟರ್ ಆಗಿ ಇರುತ್ತೆ. ವೈಲ್ ಇಫ್ ದ ಪಾಯಿಂಟ್ ಈಸ್ ಪ್ರೆಸೆಂಟ್ ರೈಟ್ ಟು ದಿ ಕರ್ವ್, the only layer consists of the solution is water in triethyl amine. ಸೊ ನೀವು ಫೇಸ್ ಡಯಾಗ್ರಾಮ್ನ ನೋಡ್ಕೋಬೇಕು, ಹೇಗಾಗತ್ತೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಅಗೇನ್ ಎಫೆಕ್ಟ್ ಆಫ್ ಟೆಂಪ್ರೇಚರ್ ವಿಲ್ ಬಿ ದೇರ್ ಆ್ಯಸ್ ಇನ್ ದಿ ಕೇಸ್ ಆಫ್ ಹೈಯರ್ CST, ಲೋಯರ್ CSTನಲ್ಲೂ ಅದೇ ಥರ ಆಗುತ್ತೆ. ಪ್ರೆಷರ್, ದೆರ್ ಇಸ್ ಎ ಎಫೆಕ್ಟ್ ಆಫ್ ಪ್ರೆಷರ್ ವೆನ್ ಯು ಡೂ ದಿ ಸೇಮ್ ರಿಯಾಕ್ಷನ್ ಇನ್ ಎ ಕ್ಲೋಸ್ಡ್ ಕಂಟೈನರ್. ಅವಾಗ ಏನಾಗುತ್ತೆ, ಆ್ಯಸ್ ಯು ಗೋ ಆನ್ ಇನ್ಕ್ರೀಸಿಂಗ್ ದಿ ಪ್ರೆಷರ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ, ಏರಿಯಾ ಕಡಿಮೆ ಆಗ್ತಾ ಹೋಗುತ್ತೆ. ಏರಿಯಾ ಕಡಿಮೆ ಆಗ್ತಾ ಹೋದಂಗೆ ಏನಾಗುತ್ತೆ, ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಆಗ್ತಾ ಹೋದಂಗೆ ವಿಸಿಬಿಲಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. So, as in the case of upper CST, there is an effect of temperature for lower CST also. As you go on increasing the temperature, solubility ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರ್ ಎಕ್ಸಾಂಪಲ್ಸ್ ತೊಗೊಳೋದಾದರೆ, ಡೈಇಥೈಲ್ ಅಮೈನ್ ಆ್ಯಂಡ್ ವಾಟರ್ ತೊಗೊಳೋದಾದರೆ 13% ಡೈಇಥೈಲ್ ಅಮೈನ್ 43 ಡಿಗ್ರಿಗೆ ಲೋಯರ್ CST ಆಗ್ತಾ ಇದೆ. 1 ಮಿಥೈಲ್ ಪರ್ಪಡೈನ್ ಪ್ಲಸ್ ವಾಟರ್ ತೊಗೊಂಡ್ರೆ 48 ಡಿಗ್ರಿಗೆ ಅದು ಆಗ್ತಾ ಇದೆ. ಸೊ 5% ಮಿಥೈಲ್ ಪೈಪರಿಡೀನ್ ಕಾಂಪೋಸಿಷನಲ್ಲಿ ಅದು ಆಗ್ತಾ ಇದೆ. ನೀವು ಅದರ ಒಂದು ಎಕ್ಸಾಂಪಲ್ನ ನೆನ್ಪಿಟ್ಕೊಂಡು ಅದ್ರ ಪ್ರಕಾರ ನೀವು ಮಾಡಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.